ಖುಷಿ ಭೂಮಿ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಕಟ್ಟಿರೋ ಮನೇನು ಬಿಟ್ಟು ಹೋಗು ಅಂದರೆ ಎಲ್ಲಿಗೆ ಹೋಗ್ತಾರೆ? ಅವ್ರು ದುಡ್ಡು ಕೊಡ್ಬೋದು, ದುಡ್ಡು ಎಲ್ಲಿ ಗಂಟೆ ಇರುತ್ತೆ ಶಾಶ್ವತವಾಗಿ? ಯಾರೋ ಒಂದು 10% ಇಬ್ಬರು ಹೇಳ್ತಾರೆ ಅಷ್ಟೇ, ಇನ್ನು 8 ಜನ ಕೊಡೋಕೆ ಒಪ್ಕೊಂಡಿರ್ತಾರೆ. 99% ಕೊಡೋದು ರೆಡಿ ಅವರಲ್ಲ ಆಲ್ರೆಡಿ. 10% ಕೊಡೋದು ರೆಡಿ ಇಲ್ಲ. ಯಾಕೆಂದ್ರೆ ಅವ್ರಿಗೆ 1 ಎಕರೆ 10 ಕೋಟಿಗೆ ಹೋಯ್ತದೆ ಇಂಡಸ್ಟ್ರಿಯಲ್ ಏರಿಯಾ ಜಾಗ. ರೋಡ್ ಸೈಡಲ್ಲಿ ಇರೋರೆಲ್ಲ ಹಂಗೆ ಮಾತಾಡ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರೋದು. ಕುಮಾರಸ್ವಾಮಿನೇ ಬರಲಿ, ಡಿಕೆನೇ ಬರಲಿ, ಒಕ್ಕಲಿಗನಿಗೆ ಭೂಮಿ ತಾಯಿ. ಅಭಿವೃದ್ಧಿ ಜಗದ ನಿಯಮ ಮಾಡಲೇಬೇಕು. ಬಿಡದಿ ಬಂದ್ಬಿಟ್ಟು ಮಾಮೂಲಿ ಬಿಡದಿ ತಾಲೂಕು ಅಲ್ಲಿರೋರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಕನಕಪುರ ತಾಲೂಕಿದು, ಇಲ್ಲಿಗೂ ಅಲ್ಲಿಗೂ ಈಗ ಇದೆಲ್ಲ DK HDK ಇಬ್ರು ಗಲಾಟೆ ಅಂತಾರಲ್ಲ, ಅದಕ್ಕೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತಾ? ನೋಡಿದಿರಾ? ಅದೇನು ಇಲ್ಲಿ ಗೊತ್ತಿಲ್ಲ ಸರ್ ನಮ್ಗೆ. ಅವ್ರು ಮಾಡ್ಲೇಬೇಕು ಅಂತಾರೆ, ಇವರು ನಾವು ಮಾಡೋದು ಬಿಡಲ್ಲ ಅಂತಾರೆ. ಅದೆಲ್ಲ ಏನು ಗೊತ್ತಿಲ್ಲ ನಮ್ಗೆ, ಮಾಹಿತಿ ಇಲ್ಲ. ಅದು ಇವಾಗ ಮೊದಲು HDK ಅವರೇನೆ 2006ರಲ್ಲಿ ಇದು ಮಾಡಿದ್ದು. ಇವಾಗ ಅದನ್ನ ಇವರು ಮುಂದುವರಿಸ್ತವ್ರೆ ಅಷ್ಟೇ. ಜನಗಳು ತೀರ್ಮಾನ, ಅದು ರೈತರುಗಳ್ನು ನೋಡಬೇಕು. ಅದು ಜನಗಳ ತೀರ್ಮಾನ, ಅಲ್ಲಿರೋ ಜನಗಳು ಅದು. ನಿಮಗೆ ಏನ್ ಅನ್ಸುತ್ತೆ? ರೈತರು ಎಲ್ಲ ಬಿಡಿಸಬಾರ್ದು ಅನ್ಸುತ್ತಾ ಅಥವಾ ಬಿಡಿಸ್ಬೇಕು ಅನ್ಸುತ್ತಾ? ನೀವು ರೈತರಾ? ಹಿಂಗೆ ಅವು ರೈತರೇ ಸಹ, ಆದ್ರೆ ಅಲ್ಲಿ ರೈತರ ಬಗ್ಗೆ ಕೇಳಬೇಕು. ಮಾಹಿತಿ ಬಂದೈತಲ್ಲ, ಯಾರು ರೈತರು ಒಂದು ಅರ್ಧ ಮಾಡ್ಬಿಟ್ಟವ್ರೆ ಅಂತ ಇದು ಮಾಡ್ತಾವ್ರಲ್ಲ, ಅದ್ರ ಪ್ರಕಾರ ಅವ್ರೂ ಕೇಳ್ತಾವ್ರೆ. DK ಅವರು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ, 80% ಮಾಡ್ಕೊಂಡಿದ್ದೀವಿ ಅಂತ ಇದು ಮಾಡ್ತಾವ್ರಲ್ಲ, ಅದ್ರ ಮುಖಾಂತರ ಅವ್ರನ್ನ ಏನು ಕಂಡಮ್ ಮಾಡಬಾರ್ದು ಅಂತ ಏನು ಮಾಡಲಿಲ್ವಲ್ಲ. ಅವ್ರನ್ನ ಉಳಿಸ್ಬೇಕು, ಎಲ್ಲ ಜನಸಂಖ್ಯೆ ಚೆನ್ನಾಗಿರ್ಬೇಕು ಅಂತಾನೆ ಅವರು ಮಾಡ್ತಾರೆ, ಮಾಡಬಾರ್ದು ಅಂತ ಏನಾರ ಮಾಡ್ತಾರ? ಸೊ ಅದೇ ಇವರು ಕುಮಾರಸ್ವಾಮಿ ಅವರು ಪಾಪ ಅವರು ಮಾಡಿ ಬಿಟ್ಟಿದ್ದಕ್ಕೆ ಅವ್ರ ಮುಖಾಂತರ ಅವರು ಏನು ಮಾಡಿದ್ರು ಅಂದರೆ ಗಲಾಟೆಗಳು ಬೇಡ ಅಂದ್ಬಿಟ್ಟು ಆವಾಗ ಇದು ಮಾಡ್ಕೊಂಡ್ರು. DK ಅವರು ಬೇಡ ಅಂತ ಇದು ಮಾಡಿದ್ರು ಅಂತ ಇವ್ರು ಹೇಳ್ಕೊತಾವ್ರೆ. ಅದೆಲ್ಲ ಮಾಮೂಲಿ, ಹೇಳ್ಕೊಳ್ಳೋದಕ್ಕೇನು ಪ್ರಾಬ್ಲಮ್ ಏನೂ ಇಲ್ಲ. ಅದೇ ಮಾಮೂಲಿಯಾಗೆ ಈ ಥರ ಜನಸಂಖ್ಯೆ ಈ ಥರ ಮಾತಾಡ್ಕೋತಾ ಇದ್ದಾರೆ. ನಾವು ಈ ಕಡೆ ಕೋಡಹಳ್ಳಿ ಹೋಬ್ಳಿಯರು, ಇದು ನಮ್ಮ ಕನಕಪುರ ಕ್ಷೇತ್ರ. ಈ ರಾಜಕೀಯ ಜಿದ್ದಾಜಿದ್ದಿ ಅನ್ಸುತ್ತಾ ನಿಮ್ಗೆ? ಇದು ಇಬ್ರು ಈಗ ಒಬ್ರು ಬೇಡ ಒಬ್ರು ಬೇಕು ಅಂತ. ಅದೇ ಇದೇ ಥರ ರಾಜಕೀಯ ಅಂದರೆ ಮಾಮೂಲಿ ಅಲ್ವಾ ಸರ್? ಅದೇನು ಮಾಮೂಲಿ, ಇವಾಗ ಪೈಪೋಟಿ ಮಾಮೂಲಿ ಇದ್ದೇ ಇರುತ್ತೆ ಅಲ್ವಾ? ಇದು ಬಂದು ಕಾಂಗ್ರೆಸ್ ಅನ್ನೋದು ಈ ಕ್ಷೇತ್ರದಲ್ಲಿ, ಕನಕಪುರ ಕ್ಷೇತ್ರದಲ್ಲಿ ನಮ್ಮದು ಮೇಯ್ನು ಕಾಂಗ್ರೆಸ್ಸೇ, ಇಲ್ಲ ಅಂತಲ್ಲ. DK ಅವ್ರದ್ದೇ ಮೇಯ್ನು. ಈ ಕಡೆ ಕುಮಾರಸ್ವಾಮಿದೇನು ಅಷ್ಟು ಇದಿಲ್ವಲ್ಲ. ಕುಮಾರಸ್ವಾಮಿದೇನಿದ್ರು ಮಂಡ್ಯ ಡಿಸ್ಟಿಕ್ಕು, ಇದರಲ್ಲಿ ಅವರು ಪಾಪ ಇದು ಮಾಡ್ತಾವ್ರೆ. ಅಲ್ಲಿ ಇವಾಗ ರೈತರನ್ನ ಅವರು ಇದು ಮಾಡ್ತಾವ್ರಲ್ಲ, ಆ ಮುಖಾಂತರ ರೈತರ ಬಗ್ಗೆಯಲ್ಲಿ ಒಯ್ತಾವ್ರೆ. ಇವರು DK ಅವರು ನಾವು ರೈತರ ಬಗ್ಗೆ ಇಲ್ಲ ಅಂತ ಏನು ಹೇಳಿಲ್ವಲ್ಲ, ರೈತರ ಬಗ್ಗೆನೇ ಅವರು ಇರ್ತಾ ಇರೋದು. ಅವರು ಅದ್ರ ಪ್ರಕಾರ ಮಾಡೋಣ ಅಂತ ಅವ್ರು ನೋಡ್ತವ್ರೆ. ಇಷ್ಟು ನಮ್ಗೆ ಗೊತ್ತು, ಬೇರೆ ಏನು ಇನ್ನು ನಮ್ಗೆ ತಿಳ್ಕೊಳ್ಳಿಲ್ಲ. ನಾವು ರೈತರ ಮಕ್ಕಳ ಥರನೇ ನಾವು ಇದು ಮಾಡ್ತಾ ಇರೋದು. ಪಾಪ ಇಬ್ಬರಿಗೂ ಏನು ಪೈಪೋಟಿ ಅದು ಮಾಮೂಲಿ ಇದ್ದೇ ಇರುತ್ತೆ. ಎಲೆಕ್ಷನ್ ಬಗ್ಗೆ ಅದು ಮಾಮೂಲಿ. ಪೈಪೋಟಿಲಿ ರೈತರಿಗೆ ತೊಂದರೆ ಆಗಬಾರ್ದು ಅಂತೀರಾ? ರೈತರಿಗೆ ತೊಂದರೆ ಆಗಬಾರ್ದು ಯಾವುದೇ ರೀತಿಲೂ ಇಲ್ಲ. ಇವರನ್ನ ಒಂದು ರೀತಿ ಸಮಾಧಾನ ಮಾಡ್ಕೋಬೇಕು, ಇಲ್ಲಾಂದರೆ ಅವರನ್ನ ಸಮಾಧಾನ ಮಾಡ್ಕೋಬೇಕು. ಆ ರೀತಿಯಲ್ಲಿ ಇವರಿಬ್ಬರೂ ಇದು ಮಾಡ್ಕೋಬೇಕು. ಸರ್, ಇವತ್ತು ಏನು ಬಿಡದಿ ಟೌನ್ಶಿಪ್ಪಲ್ಲಿ ನಡೀತಾ ಇರೋಂಥ ಹೋರಾಟ ನಾವು ದಿನ ನೋಡ್ತಾನೆ ಇದ್ದೀವಿ. ನಾವು ಒಂದು ಹೋರಾಟಗಾರರು. ಇವತ್ತಿನ ದಿನದಲ್ಲಿ ಯಾರೇ ಆದ್ರೂ ಖುಷಿ ಭೂಮಿ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಕಟ್ಟಿರೋ ಮನೇನು ಬಿಟ್ಟು ಹೋಗು ಅಂದರೆ ಎಲ್ಲಿಗೆ ಹೋಗ್ತಾರೆ? ಅವ್ರು ದುಡ್ಡು ಕೊಡ್ಬೋದು, ದುಡ್ಡು ಎಲ್ಲಿ ಗಂಟೆ ಇರುತ್ತೆ ಶಾಶ್ವತವಾಗಿ? ಅದೇ ನಮ್ಮ ತಂದೆ ನಮ್ಮ ತಾಯಿ ಬಿಟ್ಟಂಥ ಜಾಗ ನಮಗೆ ಶಾಶ್ವತ ಅಲ್ವ? ಇವತ್ತು ನಮ್ಮನ್ನ ಊತಾಕ್ತೀನಿ ಅಂದ್ರೆ ಅಷ್ಟಾಗಲೇ ಜಾಗ ಸಿಗಲ್ಲ ಅಂದಮೇಲೆ ನಾವಿದ್ದು ಏನು ಪ್ರಯೋಜನ ಸರ್? ಇವಾಗ ನೀವು ಕೊಡೋ ದುಡ್ಡು ನಾವು ಏನು ಮಾಡ್ಬೋದು? ಯಾವ್ದಾರ ಬೇರೆ ಕಡೆ ಜಾಗ ತೊಗೋಬೋದು. ಆದರೆ ನಾವು ಬಿಟ್ಟು ದೂರ ತಾನೇ ಆಚ್ಕೋಗ್ಬೇಕು ನಾವು. ಇವತ್ತು ಅದಕ್ಕೆ ಜನ ಏನು ಮಾತಾಡ್ತಾರೆ ಗೊತ್ತಾ? ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗ್ತಾರೆ ನೋಡಿ, ಅದೇ ಥರ ಆಗ್ಬಿಟ್ಟಿದೆ. ಆದ್ರೂ ಟೌನ್ಶಿಪ್ ಮಾಡಬೇಕು ಅಂದರೆ ಏನು ಗೊತ್ತಾ? ಅದಕ್ಕೆ ಆದಂಥ ಜಾಗಗಳು ಇರ್ತವೆ, ಕಲ್ಲು ಭೂಮಿನೋ ಬಳ್ಳು ಭೂಮಿನೋ. ಆ ಜಾಗದಲ್ಲಿ ಮಾಡಿದ್ರೆ ಅದಕ್ಕೊಂದು ಅವಶ್ಯಕತೆ ಇರುತ್ತೆ. ಇವತ್ತು ಆ ಚಿನ್ನನ ಬೆಳೆದು ಇವತ್ತು ಒಳ್ಳೆ ಹಸಿರು ಬರೋಂಥ ಜಾಗನ ಬುಡಿ ಅಂದರೆ ಎಲ್ಲಿ ಬಿಡೋಕ್ಕಾಗತ್ತೆ ಸರ್? ಇವತ್ತು ಅದು ಕೆಂಗೇರಿ ನೀರೇ ಆಗಿರ್ಬೋದು, ಬಟ್ ಅವ್ರು ಕಾವೇರಿ ನೀರಾಗಿದೆ ಅದು. ಇವತ್ತು ಆ ನೀರಲ್ಲಿ ಯಾರು ಇದು ಮಾಡೋಕ್ಕಾಗಲ್ಲ. ಅವತ್ತು ಹೊಳೆ ನೀರು ಬೆಳ್ಳಗಿರೋದು, ಇವತ್ತೆಲ್ಲ ಕರಗಿದೆ. ಅದು ಕೆಮಿಕಲ್ ಆದ್ರೂ ಬಟ್ ಅವರು ಹುಳನ ಗೂಡು ಬೆಳೆದು ರೇಷ್ಮೆ ಬೆಳೆದು
ಮತ್ತು ಹಸ್ಗಳಿಗೆ ಹುಲ್ಲು ಹಾಕ್ಕೊಂಡು ಹಸನ ಸಾಕೊಂಡು ಹಾಲು ಹಾಕ್ಕೊಂಡು ಹಾಲು ಮಾರಾಟ ಮಾಡ್ಕೊಂಡು ಇವತ್ತೊಂದು ಜೀವನ ಸಾಕೋಯ್ತಾ ನೋಡಿ ಸರ್. ಅದು ಯಾವತ್ತು ಅವನಿರೋವರೆಗೂ ರೈತನೇ ಹೊರತು ಎಲ್ಲರೂ ರೈತರಾಗಲ್ಲ. ಯಾಕೆ ನಾವು ಒಬ್ಬ ರೈತನ ಮಕ್ಕಳೇ, ಇಲ್ಲ ಅಂತಲ್ಲ. ನಮ್ಮ ತಾಯಿ ತಂದೆ ಅವತ್ತೊಂದು ದಿನದಲ್ಲಿ ಜನ್ಮ ಕೊಟ್ಟಿದ್ದೆ ಈ ಭೂಮಿಯಿಂದ ಆದ್ರೂ ಉಳೋನೇ ಒಬ್ಬ ಒಡೆಯ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ರೈತರು ಭೂಮಿ ರೈತರಿಗೆ ಇರಬೇಕು ಸರ್. ದಯವಿಟ್ಟು ನೋಡಿ, ಇವತ್ತೇನಾಗಿದೆ ಅಂದರೆ ನಮ್ಮ ಜಾಗನ ನಾವು ಬೇರೆಯವ್ರಿಗೆ ಮಾರಿ ನಾವು ಅವ್ರ ಮನೆ ವಾಚ್ಮೇನ್ ಆಯ್ತಾ ಇದ್ದೀವಿ. ಅಂತೆ ಒಂದು ದರದು ನಮ್ಗೆ ಯಾಕೆ ಸರ್? ಸರ್ಕಾರ ಉಳೋನೇ ಒಡೆಯ ಅಂದಂಗೆ ಅವತ್ತು ಇಂದಿರಾ ಗಾಂಧಿ ಕಾಲದ ಪೀಳಿಯಲ್ಲಿ ಬಿಟ್ಟಂಥ ಜಾಗನ ಅದು ಎಲ್ಲೋ ಒಂದು ಇದಾಗೋಯ್ತು. ಇವತ್ತು ನಾವು ಕೇಳೋದು ಏನು ಗೊತ್ತಾ ಸರ್, ರೈತನ ಭೂಮಿ ರೈತನಿಗೆ ಬಿಟ್ಕೊಡ್ಬೇಕು ಸರ್. ಇವತ್ತು ನಮ್ಮ ಜಾಗ ಎಲ್ಲ ಮಾರಿ ಹೊರದೇಶದವರೆಲ್ಲ ನಮ್ಮ ಊರಿಗೆ ಬಂದು ನಾವು ಅವ್ರ ಮನೆ ಸಗಣಿ ಬಾಚಂಗೆ ಅವ್ರು ತಿಂದು ಬಿಸಾಕ್ತಂಥ ಮೂಳೆ ತಕ್ಕೊಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ರೈತರಿಗೆ ಯಾವತ್ತೂ ಆ ಕೆಲಸ ಬರಬಾರ್ದು. ಇವತ್ತು ಜಮೀನು ಮಾರ್ಕೊಂಡು ಪಾಚಿನರ್ ಕಾರು ವಿನೋವಾ ಕಾರಲ್ಲಿ ಓಡಾಡ್ಕೊಂಡು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಶೋಕಿ ಮಸ್ತ್ ಮಾಡಿ ಒಂದಿನ ನೇಣ ಹಾಕೊಬಿಟ್ರೆ ರೈತ ಸಾಲಕ್ಕೆ ಆತ್ಮಹತ್ಯೆಗೆ ಮಾರ್ಕೊಬಿಟ್ಟ ಅಂತಾರೆ. ಆ ಕೆಲಸ ಆಗ್ಬಾರ್ದು ಸರ್. ರೈತ ಯಾವತ್ತೂ ತಣ್ಣಗಿರಬೇಕು. ಯಾಕೆಂದರೆ ರೈತ ಇದ್ರೇ ನಮ್ಮ ಜೀವನ. ನಾವಂತೂ ದುಡ್ದು ಯಾವುದೂ ನೇಗ್ಲಿಡಿಯಲ್ಲ, ಇಲ್ಲ ಹೊಲ ಬಿತ್ತಲ್ಲ. ಆದರೆ ರೈತ ಹೊಲ ಬಿತ್ತಾನೆ, ರೈತ ಬೆಳೆ ಬೆಳೀತಾನೆ, ರೈತ ಅನ್ನ ಹಾಕ್ತಾನೆ. ಅವ್ರು ಯಾವಾಗಲೂ 100 ಕಾಲ ಚೆನ್ನಾಗಿರಬೇಕು. ಇದನ್ನು ನಾವು ಯಾವಾಗಲೂ ಹೇಳ್ತೀವಿ. ಯಾಕೆಂದರೆ ರಾಜಕೀಯ 5 ವರ್ಷಕ್ಕೆ ಒಂದ್ಸಲ ಬರೋಂಥದ್ದು. ರೈತ ಇರೋವರೆಗೂ ಶಾಶ್ವತವಾಗಿರೋನು. ಇದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಟೌನ್ಶಿಪ್ಪು ಇರೋತಾವು ಮಾಡಲಿ, ಬೇಡಿ ಅಂತ ಹೇಳಲ್ಲ. ನೀವು 1 ಎಕರೆಗೆ 5 ಕೋಟಿ ಕೊಡ್ತಿರೋ 10 ಕೋಟಿ ಕೊಡ್ತೀರೋ ಅದು ಸೆಕೆಂಡ್ರಿ. ಅದು ಅವ್ರ ಭೂಮಿ. ನಾನು ಹೇಳ್ದಲ್ಲ, ಇವತ್ತು ಊಳಕ್ಕೆ ಮಸಾಣನೇ ಇಲ್ಲ ಸರ್. ಮಸಾಣನೇ ಇಲ್ಲ ಅಂದಮೇಲೆ ಮನ್ಸೂನ್ ಎಲ್ಲಿ ಉಳುತ್ತಾರೆ ಸರ್? ತಗೋಬಿಟ್ಟು ಹೊಳೆಯಲ್ಲೋ ಗಿಳಿಯಲ್ಲೋ ಕಾಶಿಲ್ ಬಿಡ್ತಾರೆ ನೋಡಿ, ಹಂಗೆ ಬಿಡಬೇಕಾಯ್ತಿದೆ. ದಯವಿಟ್ಟು ರೈತರಿಗೆ ಒಂದು ಒಳ್ಳೇದು ಮಾಡಿ. ಯಾಕೆ ಅಂದರೆ ರಾಜಕೀಯಕ್ಕೆ ಬರೋಂಥ ವ್ಯಕ್ತಿ ಒಳ್ಳೇದು ಮಾಡ್ತೀನಿ ಅಂತಲೇ ಬರೋದು, ಅಭಿವೃದ್ಧಿ ಮಾಡ್ತೀನಿ ಅಂತ. ಅಭಿವೃದ್ಧಿ ಮಾಡೋ ಜಾಗಗಳು ಇದೆ, ಇಲ್ಲ ಅಂತ ಹೇಳಲ್ಲ ನಾವು. ಆದರೆ ರೈತನ ಯಾವತ್ತೂ ನಾವು ನೋಯಿಸ್ತೀವಲ್ಲ, ಆ ರೈತನ ನೋಯಿಸೋದು ಒಂದೇ, ನಮ್ಮ ಹೊಟ್ಟೆಗೆ ನಾವು ಬೆಂಕಿ ಹಾಕೊಳ್ಳೋದು ಒಂದೇ ಅಂತ. ಇಲ್ಲ ಮಾಡಬೇಕು ಅಣ್ಣ. ಏನಕ್ಕೆ ಅಂದರೆ ನಮ್ಮ ಸಾಹೇಬ್ರು ಇರೋ ಗಂಟ ಅವ್ರ ಹೆಸರುಗಳಲ್ಲಿ ಮಾಡಲಿ ಅಂತ ಕೇಳ್ಕೊತಿದ್ದೇವೆ. DK ಸಾಹೇಬ್ರು ಮುಖ್ಯಮಂತ್ರಿ. ಎಲ್ಲ ಜನ ಎಲ್ಲ ಹೇಳ್ತಾವ್ರೆ ಇದು DK HDK ನಡುವಿನ ಗಲಾಟೆ ಬೇಡ ಅಂತವ್ರಲ್ಲ ಸಾರ್. ಸಾವಿರ ಜನ ಸಾವಿರ ಮಾತಾಡ್ಬೋದು. ಅವ್ರ ಸರ್ಕಾರ ಇರೋ ಟೈಮಲ್ಲಿ ಮಾಡಬೇಕು, ಅವ್ರ ಹೆಸರಲ್ಲಿ ಇರಬೇಕು ಅಷ್ಟೇ ಕೇಳ್ತಾರದು. ಹೌದು ಸರ್, ಆಗ್ಬೇಕು. HDK ಏನು ರಾಜಕೀಯ ಮಾಡ್ತಾವ್ರ? ಅವ್ರ ರಾಜಕೀಯ ಇದ್ದೇ ಇರ್ತದಲ್ವಾ, ಡೈಲಿ ಇದ್ದೇ ಇರುತ್ತೆ. ಟ್ರೋಲ್ ಥರ ಮಾಡಿಸ್ತಾನೆ ಇರ್ತಾರೆ. ಅವೆಲ್ಲ ತಲೆ ಕೆಡಿಸ್ಕೊಳಲ್ಲ. ಅವರೆಲ್ಲ ಹೇಳ್ಬೇಕಂದ್ರೆ 5 ನಿಮಿಷ ಇಲ್ಲೆಲ್ಲ ಹೇಳಿ ಮುಗಿಸ್ಬೋದು. ಅವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅವರು. ಸಾನೆ ಮಾಡ್ತಾ ಇದ್ದಾರೆ ಅಣ್ಣ. ಏನು ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಮಾಡ್ಬೇಕಾ ಬೇಡ? ಅಣ್ಣ, ಕೆಲವೊಂದು ಜನ ಹೇಳ್ತಾರೆ ಮಾಡಲಿ ಅಂತ, ಒಂದು 30% ಹೇಳಿದ್ರೆ 70% ಬೇಡ ಅಂತಾರೆ. ಸುಮಾರು ಕಡೆ ಗೋಮಾಳ ಜಮೀನು ಬೇರೆ ಕಡೆನೂ ಐತೆ. ಎಲ್ಲಿ ಬೆಳಗಾಮು, ಹುಬ್ಳಿ, ಧಾರವಾಡ ಆ ಕಡೆ ಏನು ನೀರಾವರಿ ಜಮೀನು ಇಲ್ಲ, ಏನೂ ಇಲ್ಲ. ಅಲ್ಲಿ ಮಾಡ್ಬೋದಾಗಿತ್ತು. ಇಲ್ಲಿ ಸ್ವಲ್ಪ ಜನ ರೈತರುಗಳು ತುಂಬ ಜನನೇ ವ್ಯವಸಾಯ ನಂಬ್ಕೊಂಡೇ ಬದುಕ್ತಾವ್ರೆ. ಆ ಕಡೆ ಸುಮಾರು ನೀವು ಕಣ್ಣಾಗೆ ನೋಡಿದಿರಲ್ಲ, ಬೆಳಗಾಮು ಗುಡ್ಡ ಬಂಜರು ಭೂಮಿ ಐತೆ. ಅಲ್ಲಿ ಜನನು ಈ ಕಡೆ ವಲಸೆ ಬರ್ತಾವ್ರೆ ಕೆಲಸಕ್ಕೆ. ಅಲ್ಲೇ ಮಾಡ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಅದರಿಂದ ಇವರು ಸುಮಾರು ರಾಜಕೀಯದವರು, ನಮ್ಮ 3 ಜನ ರಾಜಕೀಯದವರು ಹೇಳ್ತಾರೆ. ಒಂದ್ಸತಿ ಬೇಡ ಅಂತಾರೆ, BJP ಅವರು ಬೇಡ ಅಂತಾರೆ, ಆ ಪಕ್ಷದವರೇ ಬೇಕು ಅಂತಾರೆ, JDSನವರು ಹೇಳ್ತಾರೆ. 5 ಜನ ಬೇಕು ಅಂದರೆ 5 ಜನ ಬೇಡ ಅಂತಾರೆ. ಇನ್ನು ನಮ್ಮ ಕಾಂಗ್ರೆಸ್ನವರು ಮಾಡ್ತಾ ಇರೋದು ನಮ್ಮ ಲೆಕ್ಕಾಚಾರಕ್ಕೆ ಒಳ್ಳೆಯದು ಅನ್ನಿಸ್ತದೆ. ಇಲ್ಲ ಅಣ್ಣ, ನಾವು ಯಾವ ಪಕ್ಷದವರು ಅಲ್ಲ, ನಾವು ಕೂಲಿ ಕಾರ್ಮಿಕರು. ಪಕ್ಷ ಇಲ್ಲ. ರೈತರಿಗೆ ತೊಂದರೆ ಆಗದಿದ್ದಂಗೆ ಮಾಡಬೇಕು ಅಂತ. ಹೌದು ಅಣ್ಣ, ತೊಂದರೆ ಕೊಡ್ಬಾರ್ದು. ಬೇಜಾನ್ ಐತಲ್ಲ ಗೋಮಾಳ ಜಮೀನು ಎಲ್ಲ ಆ ಕಡೆ ಎಲ್ಲ, ಬೆಳಗಾಮು, ಹುಬ್ಳಿ ಆ ಕಡೆ ಎಲ್ಲ ಕೆಲ್ಸಕ್ಕೆ ಈ ಕಡೆ ಬರ್ತಾವ್ರೆ. ಅವ್ರಿಗೆ ಹತ್ರ ಆಗುತ್ತೆ, ಅಲ್ಲೇ ಕೆಲಸ ಕೊಡಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲೇ ಕಟ್ಟಬೇಕು ಅಂತಾರೆ ಸಾಹೇಬರು, CM ಸಾಹೇಬರು. ಅದು ದೇವ್ರ ಇದು ಅಣ್ಣ, ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಇದಕ್ಕೆ ಬೆಳೆ ಬೆಳೀಲಿಲ್ಲ ಅಂದರೆ ಬಿಡಿಸಿದ್ರೆ ಒಂಥರ ಒಳ್ಳೆಯದು. ಚೆನ್ನಾಗಿ ಬೆಳೀತಾ ಇದ್ರೆ ಬಿಡಿಸೋದು ತಪ್ಪಾಗುತ್ತೆ ಸರ್. ಬೆಳೀತಿದ್ರೆ ನಡೆಸ್ಬೋದು ಸರ್, ಅದು ಬೇಕಾದ್ರೆ ಓಕೆ. ಏನು ಬರಡು ಭೂಮಿ ಆಗಿದ್ರೆ ಮಾತ್ರ ಓಲಿ ತಗೊಂಡು ಹೆಂಗಾರು ಇದು ಮಾಡ್ಕೊಳ್ಳಿ ಅನ್ನೋದು. ನಮಗೆ ರೈತರಿಗೂ ತೊಂದರೆ ಆಗೋದು ಬೇಡ, ಅದನ್ನು ಬಿಲ್ಕುಲ್ ಮಾಡೋದೇ ಬೇಡ. ಆದರೆ ನಮ್ಮ CM ಅವರು ಇದು ಕೈ ಬಿಡಬೇಕು. 20 ಕುಂಟೆ ಇರತಕ್ಕಂಥವ್ರು ಮಾರ್ಬಿಟ್ಟು ಎಲ್ಲಿ ಹೋಗ್ತಾರೆ?
5 ಎಕರೆ 10 ಎಕರೆ ಇರೋರು ಮಾರ್ಬಿಟ್ಟು ಕೊಳ್ಳೇಗಾಲ ಈ ಕಡೆ ಮಳವಳ್ಳಿ ಈ ರೂಟಲ್ಲಿ ಜಮೀನು ತಗೋತಾರೆ. ಬಡವರು 20 ಗುಂಟೆ ಜಮೀನು ಮಾರಿ ಜೀವನ ಮಾಡ್ಬೇಕಾದ್ರೆ ಮನೆ ಮಠ ಬಿಟ್ಟು ಅವ್ರ ಕಾಲದಿಂದ ಉಳಿಸ್ಕೊಂಬಂದವ್ರೆ. ರೈತ ಆದವನು ಅನ್ನ ಹಾಕ್ತವನು, ಕಷ್ಟ ಅಂತ ಹೋದ್ರೆ ಒಂದು ಹೊತ್ತು ಊಟ ಹಾಕ್ತಾನೆ. ಅದನ್ನೇ ಕಿತ್ಕೊಂಡ ಮೇಲೆ ರೈತ ಏನು ಮಾಡಿಕಾಗತ್ತೋ. ಇದಾದಷ್ಟು ಕೈ ಬಿಡೋದು ಉತ್ತಮ ಕೆಲಸ. ಎಲ್ಲರಿಗೂ ಮನವಿ ಮಾಡ್ತಾರೆ, ನಮ್ಮ MP ಅವ್ರಿಗೂ ಅಷ್ಟೇ, ಎಲ್ಲ ಪ್ರತಿಯೊಬ್ಬ ರಾಜಕೀಯದವ್ರಿಗೂ ಕೊಡ್ತಾ ಇರೋದು ಅಷ್ಟೇ. ಈಗ ಕಾಂಗ್ರೆಸ್ನವ್ರು ಹೇಳ್ತವ್ರೆ ಕುಮಾರಸ್ವಾಮಿ ರಾಜಕೀಯ ಮಾಡ್ತವ್ರೆ, ನಾವು ಮಾಡೇ ಮಾಡ್ತೀವಿ ಅಂತ. ಕುಮಾರಸ್ವಾಮಿ ಅವರು ರಾಜಕೀಯ ಮಾಡ್ತಾರೆ ಅಂದರೆ 2006ರಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಅದನ್ನ ರೈತರಿಗೆ ಗ್ರೀನ್ ಸಿಗ್ನಲ್ ಅಂತ ಮಾಡಿದ್ರು ಅದನ್ನ ಕೈ ಬಿಡಬೇಕು, ರೈತರಿಗೆ ಅನ್ಯಾಯ ಆಯ್ತದೆ ಅಂದ್ಬಿಟ್ಟು ಆವಾಗ ಕಾಂಗ್ರೆಸ್ ಪಕ್ಷದವ್ರೇ ತಡೆದ್ರು. ಈಗೇನವ್ರಿಗೆ ಅಧಿಕಾರ ಅದೇ, ಏನು ಒಳ್ಳೇದಾಯ್ತದೆ ನಂಗೆ ಜನಕ್ಕೆ ಏನು ಹೋಗಿದ್ರೆ ಮಾಡಲಿ. ರೈತರು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಇದು ಕೈ ಬಿಡಬೇಕು, ಮಾಡಬಾರ್ದು, ತೊಂದರೆ ಆಗ್ಬಾರ್ದು, ರೈತರಿಗೆ ತೊಂದರೆ ಆಗ್ಬಾರ್ದು. ಅಯ್ಯೋ ಅಪ್ಪ ಅಂತ ಬಿಡ್ಕೋತಾರೆ. ನಾವು ರೈತರೇನೆ, ಆದಷ್ಟು ಜನಗಳಿಗೆ ಒಳ್ಳೇದಾದಿ ಅದು ಇಷ್ಟಪಡ್ತೀವಿ ಸರ್. ಅಣ್ಣ ಮಾಡ್ಬೋದು ಅಣ್ಣ, ಯಾಕೆಂದ್ರೆ ರೈತರುಗಳಿಗೆ ಅನುಕೂಲ ಆಯ್ತದ ಅಣ್ಣ. ಹೆಂಗ್ ಅನುಕೂಲ ಐತೆ ಮಾಡಿದ್ರೆ? ಇಲ್ಲಿ ಡೆವಲಪ್ಮೆಂಟ್ ಮಾಡ್ದಂಗೆ ಬಿಡದಿನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಈ ಕನಕಪುರ ನೋಡಿ, ಕನಕಪುರದಲ್ಲಿ ಫಸ್ಟ್ ಏನು ಇರಲಿಲ್ಲ. ಈಗ DK ಶಿವಕುಮಾರ್ ಅವರು ಇನ್ನು ಉಪಮುಖ್ಯಮಂತ್ರಿ ಇದ್ದಾರೆ, ಎಲ್ಲ ರೋಡ್ ಸಿಮೆಂಟ್ ರೋಡ್ ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಇದ್ದಾಗ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. BJP ಇದ್ದಾಗ ಏನೂ ಆಗಿರಲಿಲ್ಲ. ಅಲ್ಲ, ರೈತರೆಲ್ಲ ಬಿಟ್ಬಿಟ್ರೆ ತೊಂದರೆ ಅಂತ ಮಾತಾಡ್ತಾರಲ್ಲ, ರೈತರೆಲ್ಲ ನಮ್ಮ ಜಮೀನು ಹೋಗ್ಬಿಡ್ತದೆ, ಬೆಳೆ ಇಲ್ಲ ಅಂತ. ಅಣ್ಣ ಯಾರೋ ಒಂದು 10% ಇಬ್ಬರು ಹೇಳ್ತಾರೆ ಅಷ್ಟೇ, ಇನ್ನು 8 ಜನ ಕೊಡೋಕೆ ಒಪ್ಕೊಂಡಿರ್ತಾರೆ. ಈ ಅವರು ಎಲ್ಲ ಹೋರಾಟ ಮಾಡ್ತಾ ಇರೋರು ಬೈರಮಂಗ್ಲದಲ್ಲಿ. ಬೈರಮಂಗ್ಲ ಒಂದು ಊರು, ಆ ಒಂದು ಊರು ಬಿಟ್ಟರೆ ಬಿಡದಿ ಟೌನ್ಶಿಪ್ ಅಂತಂದರೆ ಇನ್ನು ಅಕ್ಕಪಕ್ಕ ಎಷ್ಟು ಊರು ಇರ್ಬೋದು, ಎಷ್ಟು ಹಳ್ಳಿ ಇರ್ಬೋದು ಸರ್. ಈಗ ವ್ಯವಸಾಯ ಮಾಡ್ತಾ ಇರೋ ಒಂದೂರು ಅಂತಂದರೆ ಸುತ್ತಮುತ್ತ 10 ಊರು ಇರ್ತದೆ. ಒಂದು ಹಳ್ಳಿ ಅಂತಂದರೆ ಒಂದು ಹಳ್ಳಿಗೆ ಒಂದು ಪಂಚಾಯಿತಿ ಅಂತಂದರೆ ಸುತ್ತಮುತ್ತ 10 ಹಳ್ಳಿಗಳು 10 ಊರುಗಳು ಇರ್ತದೆ. ಅದೊಂದೂರಲ್ಲಿ ಬೆಳೆ ಬೆಳೀತಾರೆ, ಪಕ್ಕದೂರಲ್ಲಿ ಬೆಳೆ ಬೆಳೀಕಾಗಲ್ಲ, ಬೆಳೆ ಬೆಳೀಕ್ಕೆ ಭೂಮಿ ಇರಲ್ಲ. ಕೆಲವರು ಕೂಲಿ ಮಾಡ್ಕೊಂಡಿರ್ಬೋದು, ಇನ್ನೂ ವ್ಯವಸಾಯ ಮಾಡ್ಕೊಂಡಿರ್ಬೋದು, ಕೆಲವರು ಬಡ ಭೂಮಿ, ಅದು ಭೂಮಿಲಿ ಏನು ಬೆಳೀಕಾಗ್ದೇನೆ ಇರ್ಬೋದು. ಅಂಥವ್ರು ಏನು ಮಾಡ್ತಾರೆ, ನಮಗೆ ರೈಟ್ ಕೊಡ್ತಾರೆ ಅಂತಾರೆ. ಈಗ ಭೂಮಿ ಇರೋರು ಏನು ಮಾಡ್ತಾರೆ, ಈ ಬೈರಮಂಗ್ಲದಲ್ಲಿ ಇರೋ ಕೆರೆಯಲ್ಲಿ ಅವ್ರ ಅಕ್ಕಪಕ್ಕ ಏನು ಮಾಡ್ತಾರೆ, ನಾಲೆಗಳು ಎಲ್ಲ ನೀರಾವರಿ ಜಮೀನು, ಏನು ಬೇಕಾದ್ರೆ ಬೆಳ್ಕೋಬೋದು. ಆಮೇಲೆ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಇಲ್ಲಿ ಗೋರ್ಮೆಂಟಿಂದ ಕೊಡ್ತಾ ಇರೋದು 1 ಎಕರೆಗೆ 2 ಕೋಟಿ 2.5 ಕೋಟಿ ಅಂತ ಹೇಳ್ತಾರೆ. ಜನ ಏನಂತ ಅವ್ರಿಗೆ ಮೇನ್ ಪ್ಲಸ್ ಪಾಯಿಂಟ್ ಏನಂತಂದರೆ, ಇದು ಇಂಡಸ್ಟ್ರಿಯಲ್ ಏರಿಯಾ ಜಮೀನು. 1 ಎಕರೆ ಭೂಮಿಗೆ ಬಂದು 10 ಕೋಟಿಗೆ ಹೋಯ್ತದೆ, 15 ಕೋಟಿಗೆ ಹೋಯ್ತದೆ. ಇದು ಇಂಡಸ್ಟ್ರಿಯಲ್ ಏರಿಯಾ ಲ್ಯಾಂಡು. ನಾವು ಇವ್ರು ಕೊಟ್ಟರೆ, ಗೌರ್ಮೆಂಟವ್ರು ಕೊಟ್ಟರೆ ಕಮ್ಮಿ ಕಾಸು ಕೊಡ್ತಾವ್ರೆ ಅಂತ ಇವ್ರ ಮೈಂಡು. ಬಟ್ ಬೈರಮಂಗ್ಲದಲ್ಲಿ ಅವ್ರು ಇರೋ ಒಂದೂರಲ್ಲಿ 10 ಜನ ಮಾತಾಡ್ಬೋದು. ಇನ್ನು ಮಿಕ್ಕಿದ 90 ಜನಕ್ಕೆ ಇವ್ರು ಹಿಂದೆ ಊರವ್ರಿಗೆ ಅಲ್ಲಿ ಏನು ಬೆಳೀಕಾಗಲ್ಲ. ಇವರೆಲ್ಲ ಸ್ಟ್ರೈಕ್ ಮಾಡಿ ಅವ್ರು ಕೊಡ್ತೀನಿ ಅಂತಾರೆ. ಈಗ 10 ಜನ ಏನು ಮಾಡ್ತಾರೆ, ನಾವು ಬೆಳೆ ಭೂಮಿ ಅಪ್ಪ, ಇಂಡಸ್ಟ್ರಿಯಲ್ ಏರಿಯಾ ಜಾಗ ಇದು, ನಮ್ಮ 1 ಎಕರೆ 10 ಕೋಟಿಗೆ ಹೋಯ್ತದೆ. ಇದು ರೋಡ್ ಇರೋ ಜಾಗದಲ್ಲಿ ಸರ್, ಈಗ ಹೇಳ್ತೀನಿ ಕೇಳಿ, ಇದು ರೋಡ್ ಐತೆ ಸರ್, ಇದು ಈ ರೋಡ್ ಇರೋ ಪಕ್ಕದಲ್ಲಿ ಬಂದು ಒಂದು 30-40 ಸೈಟು. ಈ ನೋಡಿ, ಇದೇನಿಲ್ಲ ಜಾಗ, ಇದು ಆ ಜಾಗ ತೋರಿಸಿ ಅಣ್ಣದು, ಆ ಜಾಗ ತೋರಿಸಿ. ಆ ಜಾಗ ಏನಿಲ್ಲ, ಆ ಜಾಗ ಬಂದು 60 ಲಕ್ಷ ಅಂತಂದರೆ ಅದೇ ಮುಂದಕ್ಕೆ ಹೋಗಿ 60 ಲಕ್ಷ ಕೊಡ್ತಾರಾ? 30-40 ಸೈಟ್ಗೇನೆ ಆಗಲಿ. ಅಲ್ಲಿ ಏನಾಯ್ತು, ಹಿಂದೆಯವರು ಏನು ಮಾಡ್ತಾರೆ, ಅವ್ನಿಗೆ ರೋಡ್ ಇರಲ್ಲ, ಬೆಳಿಗ್ಗೆ ಜಾಗ ನೀರಿರಲ್ಲ, ಒಂದು ಕಾರ್ ಹೋಗೋಕ್ಕಾಗಲ್ಲ, ಅಂಥವ್ನಿಗೆ 2 ಕೋಟಿ ಕೊಡ್ತಾವ್ರೆ ಅಂತಂದರೆ ಅವರು ಮಾರ್ಕೊಂಡ್ರೆ ಇವತ್ತು ಜೀವನದ ಮುಂದೆ ಬ್ಯಾಂಕ್ ಹಾಕೋಬೋದು ಸರ್. ಬ್ಯಾಂಕ್ ಹಾಕೊಂಡು ಬರೋ ಬಡ್ಡಿ ಕಾಸು ದುಡ್ಡು ಜೀವನ ಮಾಡ್ಬೋದು. ಎಲ್ಲರೂ ವರ್ಷ ಕಾಲ ಗೈಬೇಕು. ತಿಂಗಳಾಯ್ತು ಅಂದರೆ ಬ್ಯಾಂಕಲ್ಲಿ ಅದು ಒಳ್ಳೆ ಬ್ಯಾಂಕ್ ಹಾಕೊಂಡ್ರು ದುಡ್ಡು ಬಡ್ಡಿ ಕಾಸು ತಿಂಗಳಲ್ಲಿ ಗೈಲೇವಲ್ಲಿ ಫ್ಯೂಚರ್ ಇರ್ತದಾ? ತಾವು ಡೆಪಾಸಿಟ್ ಮಾಡಲಿ, 1ಕ್ಕೆ 3 ಪಟ್ಟು ಕೊಡ್ತಾರೆ. LIC ಐತೆ, ಇದು ಕೆನರಾ ಬ್ಯಾಂಕು, SBI ಬ್ಯಾಂಕು, ಯಾವ ಬ್ಯಾಂಕ್ ಸರ್ ಇಲ್ಲ, ಎಲ್ಲ ಬ್ಯಾಂಕಲ್ಲೂ ಡೆಪಾಸಿಟ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ 10%, 99% ಕೊಡೋಕೆ ರೆಡಿ ಅವರಲ್ಲ, ಆಲ್ರೆಡಿ 10% ಕೊಡೋಕೆ ರೆಡಿ ಇಲ್ಲ. ಯಾಕೆಂದ್ರೆ ಅವ್ರಿಗೆ 1 ಎಕರೆ 10 ಕೋಟಿಗೆ ಹೋಯ್ತದೆ ಇಂಡಸ್ಟ್ರಿಯಲ್ ಏರಿಯಾ ಜಾಗ. ರೋಡ್ ಸೈಡಲ್ಲಿ ಇರೋರೆಲ್ಲ ಹಂಗೆ ಮಾತಾಡ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರೋದು. ನಾವು ಭತ್ತ ಬೆಳೆದು ರಾಗಿ ಬೆಳೆದು ಅವರೆಕಾಳು ತೊಗರಿ ಕಾಳು ಬೆಳೆದ್ರೆ ಅವನು ತಿಂತಾನೆ. ಅವನು ಕೊಂಡಿ ಏನಾರ ತಿಂತಾ ಇದ್ದಾನ? ನಾವು ಬೆಳೆದ್ರೆ ತಾನೇ ಅವನು ತಿನ್ನೋದು. ಇದಕ್ಕೆ ಯಾಕೆ ರೈತರಿಗೆ ಅನ್ಯಾಯ ಮಾಡಬೇಕು? ಈ ಮರನ ಎಷ್ಟು ಸೊಸೆಯಿಂದ ಸಾಕಿದ್ದೀರಿ, ನೀರು ಕಟ್ಟಿ. ಆ ತೆಂಗಿನ ಮರಕ್ಕೆ 60,000 ಕೊಡ್ತೀನಿ ಅಂತ ಹೇಳ್ತಾರಲ್ಲ, 40,000 ಯಾಕೆ ಕದತ್ರೆ? 2 ದಿನ ಕುಡ್ಕೋತಾನೆ ಅವನೀಗ ಅಷ್ಟೇ. ನೀರು ಸಿಗ್ತದೆ, ತೆಂಗಿನ ಮರ ಹೋಯ್ತದೆ. ಆ ಸಣ್ಣ ಮಗಿನ ಮಕ್ಕಳು ಸಾಕ್ತಾರೆ. ಅದರಿಂದ ಏನು ಇದಕ್ಕೆಲ್ಲ ಯಾಕೆ ರೈತನ ಕೊಲೆ ಎಣ್ಬೇಕ್ರೆ? ನಮ್ಮ ಜಮೀನು ಇರ್ತದೆ ತಾತನ ಕಾಲದಿಂದ, ಮುತ್ತಾತನ ಕಾಲದಿಂದ. ಇವತ್ತು ಮಾರ್ಕೊಬಿಟ್ರೆ 3 ದಿನಕ್ಕೆ ಇರಲ್ಲ ತಗೊಂಡು ಕೊಡೋದು ಕೋಟಿ. 3 ದಿನಕ್ಕೆ ದುಡ್ಡಿರಲ್ಲ. ಆ ಜಮೀನು ಇರ್ತದೆ, ನಮ್ಮ ಮುತ್ತಾತಿಂದ ಬಂದು ಕುಂತಿರ್ತದೆ. ಅದು ಬೆಳಿತೀವಿ, ಕೊಡ್ತೀವಿ, ಅವನು ತಿಂತಾನೆ, ನಾವು ತಿಂತೀವಿ.
ನಾವು ಬೆಳೆದಾರೆ ಅವನೇನು ಮಣ್ಣು ತಿಂತಾನೇನ್ರೆ ನೋಡಿ ಹಂಗಾದ್ರೆ ಅವನಿಗೆ ರಾಜಕೀಯದವ್ರದ್ದು ಹಾಂ ಯಾರು ಪರವಾಗಿಲ್ಲ ನಾ ಮಾತಾಡೋದು ಕುಮಾರಸ್ವಾಮಿನೇ ಬರಲಿ ಡಿ ಕೆನೇ ಬರಲಿ ಒಕ್ಕಲಿಗನಿಗೆ ತಾಯಿ ಭೂಮಿ ಇರಬೇಕು. ಭೂಮಿ ಇದ್ದರೆ ನಾಲ್ಕು ದಿನ ನಮ್ಮ ಮಕ್ಳಿಗೂ ಆಯ್ತದೆ, ನಮ್ಮ ಮರಿಗೂ ಆಯ್ತದೆ, ಕುಡಿಬೋದು. ಭೂಮಿನ ಮಾರ್ಕೊಂಡ್ರೆ ಸಿಕ್ಕತ್ತೆ ದುಡ್ಡು. 3 ದಿನಕ್ಕೆ ಇರಲ್ತ 1 ಲಕ್ಷ ಅವ್ನು ಕೊಡೋದು 2 ಕೋಟಿ. ಏನಕ್ಕೆ ರೈತನಿಗೆ ಇಷ್ಟು ಒಟ್ಟುಯಿಸ್ಬೇಕು. ಒಟ್ಟುಯಿಸ್ರೆ ಅವನಿಗೂ ತಟ್ಟದೆ. ಯಾವ ಥರ ತಟ್ಟಲ್ಲ. ರೈತನ ಕಣ್ಣಲ್ಲಿ ನೀರು ಬಿದ್ದರೆ ಅವನಿಗೂ ಕಣ್ಣಲ್ಲಿ ಯಾವ ಥರ ನೀರು ಬೀಳ್ತದೆ. ಭಗವಂತ ಅವನ ಮೇಲೆ ಅವನೇ ಅನ್ಯಾಯ ಮಾಡ್ರೆ ಮುನ್ಯಾಯ ಮಾಡಿದ್ರೆ ಅವ್ನು ನೋಡ್ಕೋತಾನೆ ಭಗವಂತ. ರೈತರನ್ನ ಬಿಡಿಸ್ಬೇಕು ಅನ್ನೋದಾದ್ರೆ ಟೌನ್ಶಿಪ್ ಆದರೆ ಯುವಕರಿಗೆಲ್ಲ ಇಂಪ್ರೂವ್ ಆಯ್ತದೆ, ಕೆಲಸ ಸಿಗ್ತದೆ. ಮತ್ತು ಟೌನ್ ಸಿಸ್ಟಮ್ ಆಯ್ತದೆ. ಈಗ ಜನ ಏನು ಮಾಡ್ತಾವ್ರೆ ಅಂದರೆ ಬೇಜಾರು ಮಾಡ್ಕೊಬೇಡ್ರಿ. ಜನ ಜಮೀನು ದುಡ್ಡನ್ನಾಸೆ ದುಡ್ಡಿಗೆ ಮಾರ್ತಾರೆ. ಈಗ ದುಡ್ಡಿಗೆ ಆ ಥರ ಎಲ್ಲ ಅವ್ರು ಟೌನ್ಶಿಪ್ ಮಾಡೋದ್ರಲ್ಲೇನು ತೊಂದರೆ ಇಲ್ಲ. ದುಡ್ಡು ಕೊಡ್ಬೇಕು ಎಲ್ರಿಗೂ. ಹೌದು. ಈ ಜಮೀನು ಮಾರಿ ದುಡ್ಡು ತಗೊಂಡ್ಬಿಟ್ರೆ ದುಡ್ಡೆಲ್ಲ ಖರ್ಚಾ ಬಿಡ್ತದೆ ಅಂತ ಹೇಳ್ತಾರಲ್ಲ. ಸತ್ಯ. ಅವ್ರ ಮಕ್ಳುಗಳು ಎತ್ಕೊಂಡು ಮೇಯ್ಕೋತಾರೆ. ಮಾತಾಡೋ. ನಾನು ಬೆಳೆ ಕಡ್ದಿದ್ದೀನಿ, ನನ್ನ ಮೊಮ್ಮಕ್ಳು ಬಿಟ್ಟಾರೆ. ನಿಮ್ಮ ಜಮೀನು ಮಾರ್ಕೊಬಿಟ್ರೆ ಯಾರೋ ಮಕ್ಕಳುಗಳು ಮೊಮ್ಮಕ್ಕಳು ಬಿಟ್ಟು ತಿನ್ಬಿಡ್ತಾರೆ, ಮಜಾ ಮಾಡ್ಕೋತಾರೆ. ಏನು ಮಾಡ್ಬೇಕಾ ಬಾರ್ದ ಹಂಗಾರೆ? ಯಾವ್ದು ಮಾಡಲಿ ಮಾಡ್ತೀರಿ ಅಂತಂದ್ರೆ ಮೊದಲು ಕುಮಾರಸ್ವಾಮಿ ಅವರನ್ನೇ ಗುದ್ಲಿ ಪೂಜೆ ಮಾಡಿದರು. ಅದರದೇನು ಬೇರೆದೇನಿಲ್ಲ. ಕುಮಾರಸ್ವಾಮಿ ಅವರನ್ನೇ ಅವ್ರು ಮಂತ್ರಿ ಆಗಿದ್ದಾಗ ಗುದ್ಲಿ ಪೂಜೆ ಮಾಡಿದ್ರು ಅವರು. ಏನು ಮಾಡ್ರೆ ನಿಮಗೆ ಅನಿಸುತ್ತೆ? ನಮಗೂ ಹಂಗೆ ಅನಿಸ್ತದಪ್ಪ. ಏನಂತ ಅಂದರೆ ಈ ಮಾಡ್ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ ಟೌನ್ಶಿಪ್? ಏನೋ ಮಾಡಲಿ ಬಿಡಿ. ಏನೋ ಮಾಡಲಿ. ಜಮೀನೆಲ್ಲ ಕಿತ್ಕೊಳ್ತಾರಂತಲ್ಲ ರೈತರದು. ರೈತರು ಕಿತ್ಕೋತಾರೆ ಅಂದರೆ ಇವ್ರು ಬಿಟ್ಟರೆ ಕಿತ್ಕೋತಾರೆ. ಇವ್ರು ಕೊಡೋಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಅಲ್ವಾ? ಕೊಡೋಲ್ಲ. ಏನು ರೈತರು ಕೊಡ್ಬೇಕಾ ಬೇಡ ಹಂಗಾರೆ? ಅಲ್ಲ ಕೊಟ್ಟರೆ ಅಲ್ಲ ಅವ್ರ ಆದೇಶ ಏನಿದೆ ಅದಾಯ್ತದೆ. ಏನಪ್ಪ ರೈತನ ತಲೆ ಹೊಡೆದು ಎತ್ಕೊಂಡು ಹೋಗೋದೇನು ಬೇಕಿಲ್ಲ. ರೈತರು ಬದುಕಬೇಕು. ರೈತರಿದ್ರೇ ಜನ ಜಮೀನು ಉಳಿಸ್ಬೇಕು. ಇನ್ನು ತಿನ್ನಕ್ಕೆ ಏನು ಮಾಡೋದು? ಸಿಟಿ ಮಾಡೋದೇನೋ ಸರಿಯಪ್ಪ, ಒಪ್ಕೊಳ್ಳೋಣ. ರೈತರು ನೋಡಿದೆ ಇನ್ನು ಅವರು ಹೊಂಟೋದ್ಮೇಲೆ ಬೆಳೆಯೋದಲ್ಲಿ ತಿನ್ನೋದೇನು ನಾವೇನು ತಿನ್ನೋಣ ಹೇಳಿ? ಅದರಿಂದ ಏನು ಲಾಭ ಇದೆ ರೈತರಿಗೆ ಹೇಳಿ? 2 ಕೋಟಿ 3 ಕೋಟಿ 4 ಕೋಟಿ ಕೊಡ್ಬೋದು. ಕೊಟ್ಟರು ಅದಕ್ಕೆ ಜಮೀನಿದ್ರೆ ಅವ್ರ ತಾತ ಮುತ್ತಾತ ಅಜ್ಜ ಮೊಮ್ಮಕ್ಕಳು ಜೀವನ ಮಾಡ್ತಾರೆ. ಗೊತ್ತಾಯ್ತು. ಅದರಿಂದ ಟೌನ್ಶಿಪ್ ಬೇಡ ನಮಗೆ. ಬೇಡ ಜಮೀನು ಉಳ್ಕೊಳ್ಳಿ ಅವ್ರಿಗೆ. ಅಲ್ಲೆಲ್ಲ ಒಳ್ಳೆ ಜಮೀನುಗಳೇ, ಕೆಟ್ಟದ್ದು ಯಾವುದೂ ಇಲ್ಲ ಅಲ್ಲಿ. ಇಲ್ಲಾಂದರೆ ಸಾಹೇಬ್ರಿಗೆ ನಮ್ಮ CM ಸಾಹೇಬ್ರಿಗೆ ಹೇಳ್ಬಿಟ್ಟು ಕೊಟ್ಬಿಡ್ಲಿ. ಕೊಡೋಕೇಳಿ ಒಂದು 1000 ಕೊಟ್ಟಿದ್ದೆ ಅವ್ರ ಹತ್ರ. ಕೊಡೋಕೇಳಿ ಕೊಟ್ಬಿಡ್ಲಿ ಬಿಡಿ. ಎಲ್ಲ ಅವರೇ ಮಾಡ್ಕೊಂಡು. ಕುಮಾರಸ್ವಾಮಿ ರಾಜಕೀಯ ಮಾಡ್ತಾರೆ ಅಂತಾರೆ. ಕುಮಾರಸ್ವಾಮಿ ರಾಜಕೀಯ ಕುಮಾರಸ್ವಾಮಿನ ಇಳಿಸ್ಲಿವಲ್ಲ ಅವರು. ಈಗ ಕನಕಪುರದಲ್ಲಿ ಯಾವುದೇ ಥರದ, ಈಗ ಉದಾಹರಣೆಗೆ ಕನಕಪುರದಲ್ಲಿ ತಗೊಳ್ಳಿ, ಒಂದು ಕ್ಯಾಸ್ಟ್ ಇನ್ಕಮ್ಮು ವಂಶವೃಕ್ಷಕ್ಕೆ ನೋಡಿ ಅಲ್ಲಿ ನಿಂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬರ್ತಾರೆ. ಒಂದು ಕಂಪ್ಯೂಟರ್ ಎಕ್ಸ್ಟ್ರಾ ಇಡಲಿಲ್ಲ. ನಮ್ಮ ಮಾಡೋಕ್ಕಾಗಲ್ಲ, ಈ ಟೌನ್ಶಿಪ್ ಎಲ್ಲ ಮಾಡ್ತೀವಿ ಅಂತಾರೆ. ಒಂದು ಪಾಣಿ ಮುಟೇಶನ್ ತೊಗೊಂಡ್ರೆ, ಪಾಣಿ ಬೇಕು ಅಂದರೆ, ಸಾಗುವಳಿ ಬೇಕು ಅಂದರೆ ಅಕಾಡೆಮಲ್ಲಿ 1 ತಿಂಗಳಾರು ಕೂಡ 2 ತಿಂಗಳಾರು ಕೊಡೋದಿಲ್ಲ. ಚೇತು PTCLಗೆ ಬೋರ್ಡ್ ಇದು ಕೊಟ್ಟಿದ್ದೀವಿ. ಎಷ್ಟು ತಿಂಗಳಾಯ್ತು ಕೊಟ್ಟು ನಾವು? ಒಂದು PTCL ಇಂಬರ ಕೊಡೋದಕ್ಕೆ 6 ತಿಂಗಳಾಗುತ್ತೆ. ಸೆಕ್ರೆಟ್ರಿ RI ಯಾರು ಆಡಳಿತ ಸರಿಯಿಲ್ಲ ಸರ್. ಈ ಸರ್ಕಾರನೇ ಬೇಡ ಅನಿಸ್ತೈತಿ. ನಮ್ಮ ಇದು ಬ್ರಿಟಿಷ್ನವ್ರು ಇದ್ದಿಲ್ಲ ಸರ್. CM ಊರೆಲ್ಲ ಹಿಂಗಾದ್ರೆ ಬೇರೆ ಕಡೆ ಕತೆ. ಅದನ್ನೇ ತವರೂರಿನಲ್ಲಿ ಹಿಂಗಾದ್ಮೇಲೆ ಬೇರೆ ಕಡೆಗೆ ಮಾಡ್ತಾರೆ. ಅದು ಟೌನ್ಶಿಪ್ ಕಟ್ತಾರೆ. ಅದನ್ನು ಅವರು ಅಪೋಸರ್ ಮಾತಾಡೋಂಗಿಲ್ವಲ್ಲ. ಮಾತಾಡ್ರೆ ಏನು ಮಾಡ್ತಾರೆ? ಇಲ್ಲ ನಾವು ನಾಳೆ ಇಲ್ಲ ಅಷ್ಟು ಹೇಳಬಲ್ಲೆ. ಈ ಕುಮಾರಸ್ವಾಮಿ ಅವರು ಇಲ್ದೇ ಕತೆ ಕಟ್ತಾವ್ರೆ. ಇದೆಲ್ಲ ಭಾರಿ ಡೇಂಜರು. ಜನಗಳಿಗೆ ಅನುಕೂಲ ಆಗೋ ರೀತಿಲಿ, ನಮ್ಮ ರಾಜ್ಯ ಮಟ್ಟದ ಅನುಕೂಲ ಆಗೋ ರೀತಿಲಿ ಟೌನ್ಶಿಪ್ ಕಟ್ಟೋದು ಭಾರಿ ಒಳ್ಳೆಯದು. ಅದಕ್ಕೆ ಈ ಮೊದಲು ಕುಮಾರಸ್ವಾಮಿ ಅವರೇ ಇದೆಲ್ಲ ಕತೆ ಕಟ್ಟಿದ್ದರು. ಈಗ ನಾನೆಲ್ಲ ಗಾಂಧಾರಿ ಅಂತವ್ರೆ. ಇವರು ರಾಜಕೀಯ ಇಲ್ಲ ಅಂತ ಅಂದ್ಬಿಟ್ಟು ಈಗ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಗೂಬೆ ಕುಡಿಸ್ಬೇಕು ಅಂದ್ಬಿಟ್ಟು ದೇಶಕ್ಕೆ ಶಿವಕುಮಾರ್ ಮೇಲೆ ಇಲ್ಲದೇ ಇದು ಮಾಡ್ತಾವ್ರೆ. ಸ್ಟೇಟಲ್ಲಿ ಇಲ್ವಲ್ಲ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ. ಬರಲಿ, ಸ್ಟೇಟ್ಗೂ ಬರಲಿ. ಕುಮಾರಸ್ವಾಮಿ ಬಂದ್ಬಿಟ್ಟು ಏನು ಅದಕ್ಕೇನಿಲ್ಲ. ಆದರೆ ಈ ರಾಜಕೀಯವಾಗಿ ಭಾರಿ ನೋವು ಕೊಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ. ಜನಗಳು ಎತ್ಕಟ್ಕೊಂಡು ಬಿಡದಿ ಟೌನ್ಶಿಪ್ ಮಾಡೋದು ಸರಿ ಸರ್. ಈಗ ಮುಂದೆ ಎಲ್ಲ ಅವರೇ ಮಾಡಿದರು, ಈಗ ಅದು ಮಾಡ್ಕೊಳ್ಳೋದು ಸರಿ.
ರೈತರೆಲ್ಲ ತೊಂದರೆ ಆಗುತ್ತೆ, ನಮ್ಮ ಜಮೀನು ಕೊಡಲ್ಲ ಅಂತಾರೆ. ಸ್ವಾಮಿ ಈಗ ಹೇಳಿದ್ರೆ ಅವತ್ತೇನು ಮಾಡ್ತಾಯಿದ್ರು ಕುಮಾರಸ್ವಾಮಿ ಹತ್ತು ಕಡೆ ಅವ್ರು ಕೊಡಿಸ್ರು. ಈಗ ಕೆಲವರು ಕೊಟ್ಟು ಭಾಳ ಸರಿ ಅಂತ ಹೇಳ್ತಾವ್ರೆ. ಯಾರು ಎತ್ಕೊಡ್ತವ್ರು ಹಂಗಾರೆ? ಕುಮಾರಸ್ವಾಮಿ ಮೊದಲೇ ಎತ್ಕೊಟ್ಟಿರು, ಮೊದಲೇ ಅವ್ರ ತಾನೇ ಮಾಡಿದ್ರು. ಇವಾಗ ಈಗ ಈ ಶಿವಕುಮಾರ್ ಈಗ ಬಂದವ್ರೆ. ಕುಮಾರಸ್ವಾಮಿ 1917 ಇದು ಮಾಡವ್ರೆ, 2006 ಮಾಡಿ ಇವತ್ತು ನಾನೆಲ್ಲ ಗಾಂಧಾರ ಅಂದ್ಬಿಟ್ರೆ ಶಿವಕುಮಾರ್ ಮೇಲೆ ಎತ್ಬಿಡ್ಬಿಡ್ದ. ಮಾಡ್ಬೇಕು ಸರ್, ಮಾಡೋದು ಒಳ್ಳೇದು. ಮಾಡಿದ್ರೆ ಭಾರಿ ಅನುಕೂಲ ಆಗುತ್ತೆ ರೈತರುಗಳ ಕೆಲಸ ಕಾರ್ಯಗಳು. ಈಗ ಬಿಡದಿಲಿ ಟೌನ್ಶಿಪ್ ಆದರೆ ಬೇಕಾದಷ್ಟು ಫ್ಯಾಕ್ಟ್ರಿಗಳು ಬರ್ತವೆ, ಅದರಲ್ಲಿ ಜನಗಳಿಗೊಂದು ಅನುಕೂಲ ಆಯ್ತದೆ, ಕೆಲಸ ಕೊಡ್ತಾರೆ. ನಮ್ಮ ಅಲ್ಲಿ ಜನಕ್ಕೆ ಹೆಚ್ಚಿಗೆ ಇಂಟ್ರೆಸ್ಟ್ ಕೊಡಬೇಕು, ಅದು ಇಂಪಾರ್ಟೆಂಟು. ಕೊಡ್ತಾರೆ, ಅದನ್ನು ಮಾಡಬೇಕು. ಇವ್ರು ಮಾಡೋಕ್ಕೆ ಭಾರಿ ಕಥೆ ಕಟ್ತಾವ್ರೆ. ಮುಂದಕ್ಕೆ ಏನಾದ್ರು ನೋಡುವ. ಮಾಡೋದು ಒಳ್ಳೆಯದಕ್ಕೆ. ಯಾಕೆ ಅಂದರೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದರು. ಇವಾಗ ಒಳ್ಳೆ ಅಭಿವೃದ್ಧಿ ಆಗುವಂಥ ಇದಕ್ಕೆ ಮಾಡ್ತಿದ್ದಾರೆ. ಮಾಡೋದು ಒಳ್ಳೆಯದೇ ಅಲ್ವೇ? ಹೌದು. ರೈತರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಸರ್, ರೈತರಿಗೆ ತೊಂದರೆ ಕುಮಾರಸ್ವಾಮಿ ಅವರೇ ತೊಂದರೆ ಮಾಡಿಕೊಟ್ಬಿಟ್ಟು ಹೋಗಿದ್ದಾರಲ್ಲ. ಎಲ್ಲ ಝೋನ್ ಮಾಡಿದರೆ ಆರಾಮಾಗಿರ್ತಿತ್ತು. ರೆಡ್ ಝೋನ್ ಮಾಡಿಕೊಟ್ಟಿದ್ದಾರೆ, ಆಗ್ತಾ ಇರೋದು ಒಳ್ಳೆಯದೇ. ಅಂದ್ರೆ ಇವಾಗ ರೈತರುಗಳು ಕೆಲವ್ರು ಮಾಡೋಕ್ಕಾಗ್ತಾಯಿಲ್ಲ, ಮದುವೆಗಳು ಮಾಡಬೇಕು, ಅವ್ರ ಕಷ್ಟ ಹಾಸ್ಪಿಟ್ಲ್ಗಳು ನೋಡಬೇಕು, ಅಂಥವ್ರಿಗೆಲ್ಲ ಒಳ್ಳೆಯದು. ಬಿಡದಿ ಟೌನ್ಶಿಪ್ ಮಾಡೋದು ಒಳ್ಳೆಯದು. ಅಭಿವೃದ್ಧಿ ಜಗದ ನಿಯಮ. ಮುಂದಿನ ಪೀಳಿಗೆಗೆ ಯಾವ ರೀತಿ ಬೇಕೋ ಆ ಥರ ಅಭಿವೃದ್ಧಿ ಮಾಡೋದು ಸರ್ಕಾರದ ನಿಯಮ ಅದೇ. DK ಶಿವಕುಮಾರ್ ಸಾಹೇಬರು ಮಾಡ್ತಾವ್ರೆ, ಒಳ್ಳೇದದು. ಪರ ವಿರೋಧ ಸಹಜ. ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಪರ ವಿರೋಧ ಎರಡೂ ಇರ್ತವೆ. ಅದರಲ್ಲಿ ಯಾವುದು ಒಳ್ಳೇದನ್ನ ಆಯ್ಕೆ ಮಾಡಿಕೊಂಡು ಯಾರೇನಾರಲಿ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಇವತ್ತು ಕನಕಪುರ ಅಭಿವೃದ್ಧಿ ಇದೆ ಅದಕ್ಕೆ ಅಲ್ವಾ, ಇಡೀ ರಾಜ್ಯನೇ ಕನಕಪುರದ ಕಡೆ ನೋಡ್ತದೆ. ಯಾವ ವಿಚಾರ? ಕುಮಾರಸ್ವಾಮಿಯವರು ಅವ್ರ ರಾಜಕಾರಣ ಬಳಸ್ಕೊಳ್ಳೋಕ್ಕೆ, ರಾಜಕಾರಣ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಯಾವ್ದಾರ ಒಂದು, ಈಗ DK ಶಿವಕುಮಾರ್ ಅವರು ನಮ್ಮ ಒಕ್ಕಲಿಗರ ನಾಯಕರು, ದೊಡ್ಡದಾಗಿ ಬೆಳೆದವ್ರೆ. ಅವರು ಒಕ್ಕಲಿಗರಾಗಿರೋದ್ರಿಂದ ಅವ್ರು ಬೆಳೆ ಕಾಯ್ತಾ ಇಲ್ಲ. ನಾಯಕತ್ವಕ್ಕೆ ಪ್ರಶ್ನೆ ಬರಲ್ಲ. DK ಶಿವಕುಮಾರ್ನವ್ರನ್ನ ಟಾರ್ಗೆಟ್ ಮಾಡ್ತಾವ್ರು ಅವ್ರು, ಅಷ್ಟೇ. ಅವ್ರು ರಾಜಕಾರಣ ಮಾಡುವಂಗಿರೋ ಬರಲಿ. ಕೆಲವು ರೈತರೆಲ್ಲ ಎತ್ಕೊಂತವ್ರೆ, ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ನಾವು ಬಿಡಲ್ಲ ಜಮೀನು ಅಂತ. ಪರ ವಿರೋಧ ಸಹಜ, ಅದೇ ಎಲ್ಲ ಕಡೆನೂ ಇರ್ತದೆ, ಎಲ್ಲ ಕಡೆನೂ ಅದೇ, ಇಲ್ಲ ಅಂತ ಹೇಳೋಕೆ ಆಯ್ತಾ ಇಲ್ಲ. ಎಲ್ಲ ಇಡೀ ವಿಶ್ವದಲ್ಲೇ ಯಾವುದೇ ಒಂದು ಮೂಲೆಗೆ ಹೋದ್ರೂ ಪರ ವಿರೋಧ ಎಲ್ಲ ಅನ್ನೋದೇ. 10 ಜನ ಒಳ್ಳೆಯವನಿಗೆ 10 ಜನಕ್ಕೆ ಒಳ್ಳೆಯವನಾದನು, ಇಬ್ಬರು ಕೆಟ್ಟವನಾಗಲೇಬೇಕು. 12 ಜನಕ್ಕೂ ಒಳ್ಳೆಯವನಾಗೋದ್ರೆ ದೇವರಾಗೋಯ್ತಾನೆ ಅವನು. ನಾವು ಮನುಷ್ಯರು, ಅವೆಲ್ಲ ಸಹಜ. ಆದರೆ ಅಭಿವೃದ್ಧಿ ಜಗದ ನಿಯಮ ಮಾಡಲೇಬೇಕು. ಮುಂದಕ್ಕೆ ಗೌರ್ಮೆಂಟು ಅನುಕೂಲ ಮಾಡಿ ಜನಗಳಿಗೆ ತೊಂದರೆಗೆ ರಸ್ತೆ ಇದು ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಅವರು ಚಳವಳಿ ಮಾಡ್ತಾರೆ. ಇವರು ಕೆಲವು ವಿರೋಧಿಗಳು ಮರ ಗಿಡಗಳೆಲ್ಲ ನಾಶ ಮಾಡಿ ನೀವು ಮಾಡಬೇಕಾದ್ದೇನು ಬೇಡ, ಯಾಕೆ ಮಾಡ್ತೀರ ಅಂತ ಕೆಲವು ವಿರೋಧಿಗಳು ನಡೀತಾನೆ ಇದೆ, ನೀವು ನೋಡಿದ್ದೀರ. ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಇದೆ, ಕೆಟ್ಟದೇನು ಅಲ್ಲ ಅದು. ಈಗ ಮರ ಗಿಡ ತೆಗಿತಾರಂತಲ್ಲ, ಜಮೀನೆಲ್ಲ ಹೋಗುತ್ತೆ, ಅದು ಮಾಡಿದ್ರೆ ಅಭಿವೃದ್ಧಿ ಮಾಡೋಕ್ಕಾಗಲ್ವಲ್ರ. ಮರ ಗಿಡ ತೆಗೆದಿದ್ರೆ ಅಭಿವೃದ್ಧಿ ಏನು ಮಾಡೋಕ್ಕಾಗದ ಜಾಗನ. ಮುಂದಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಈಗ ರಸ್ತೆ ಅಗಲಾಗಿದ್ದು ತಾನೇ ನಾವು ರಸ್ತೆಯಲ್ಲಿ ನಾವೆಲ್ಲ ಓಡಾಡೋದು. ಮುಂದಿನ ಪೀಳಿಗೆಗೆ ಒಳ್ಳೇದಾಯ್ತದೆ, ನಮಗೂ ನಿಮಗೂ ಆಗದೆ ಹೊರಗೆ ಮುಂದಕ್ಕಾದ್ರೂ ಒಳ್ಳೇದಾಗ್ತದಲ್ಲವ್ರೆ. ಆ ದೃಷ್ಟಿಯಿಂದ ಅವರು ದೂರದೃಷ್ಟಿಯಿಂದ ಮಾಡ್ತವ್ರೆ. ಕೆಲವರು ವಿರೋಧ ಮಾಡ್ತಾರೆ, ಕೆಲವರು ಒಪ್ಕೊಂಡಿದ್ದಾರೆ. ಒಂದು 80 ಜನ ಈಗಾಗಲೇ ತೊಗೊಂಡಿದ್ದಾರೆ ಅಮೌಂಟು. ನಾವು ಬಿಟ್ಕೊಡ್ತೀವಿ, ಕೂಲಿ ಆಳು ಸಿಕ್ಕಲ್ರು, ಕೆಲಸ ಮಾಡೋರು ಯಾರೂ ಇಲ್ಲ, ನಾವೇನು ಸಾಯ್ವ, ಸರಿಯಾಗಿ ಮಳೆ ಬೆಳೆ ಆಗಲ್ಲ, ನಮ್ಮನ್ನು ಮಡಿಕೊಳ್ಳಿ ಅಂತಾರೆ. ಈಗ ನಾವು ಬೆಳೆ ಹಾಕಿದರೆ ಮರ ಗಿಡ ಬೆಳೀತಿದ್ದೀವಿ, ಬೆಳೆದೈತೆ, ಅದನ್ನು ಮಡಿಕೊಂಡು ಏನು ಮಾಡೋಕ್ಕಾಯ್ತದೆ? ಆ ರೈತ ಕೊಡೋಕೆ ರೆಡಿಯಾಗಿದ್ದಾರೆ. 80 ಜನ ದುಡ್ಡು ಇಸ್ಕೊಂಡಿದ್ದಾರೆ ಚೆಕ್ಕು. ಇನ್ನು ಕೆಲವರು ವಿರೋಧ ಮಾಡ್ತಾರೆ, ಕೆಲವರು ಹೇಳ್ಕೊಡ್ತಾರೆ, ಆ ಮರ ತಪ್ಕೊಳ್ಳಪ್ಪ, ಇದು ಬಿಡೋಕ್ಕಾಗಲ್ತು, ಈ ಮರ ಕೀಳೋಕ್ಕಾಗಲ್ತು ಅಂತ ತಪ್ಕೋತಾರೆ. ನೆನ್ನೆಲ್ಲ ನೋಡಿದೆ ನೀವು. ಅದು ಒಳ್ಳೆಯದು, ಒಂದು ಭಾಗಕ್ಕೆ ಒಳ್ಳೆಯದು, ಇದು ಒಂದು ಭಾಗ ಕೆಟ್ಟದ್ದು ಕಾಣ್ತದೆ. ಅಂದರೆ ಪಾಪ ರೈತರಿಗೆ, ನಾವು ರೈತರು, ಅವರು ರೈತರೇ, ಅವ್ರಿಗೂ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು, ಬಿಡ್ಕೊಡ್ಬೇಕು ಸರ್ಕಾರದವರು. ಅದೇನೇ ರೈತರು ಅಂದರೆ ಎಲ್ಲ ಒಂದೇ ಅಲ್ವೇ, ಅವ್ರು ಬೇರೆ ನಾವು ಬೇರೆನೇ, ಎಲ್ಲ ಒಂದೇ. ಈಗ ಅವ್ರಿಗೂ ತೊಂದರೆನೇ. ಈಗ ಅವರು ಸರ್ಕಾರದಿಂದ ಬೇರೆ ಕಡೆ ಮಾಡಿದ್ರು ಅನುಕೂಲ. ಬಿಡ್ಬೇಕು, ಒಳ್ಳೆ ಜಮೀನು ಮಾಡಲಿ. ಗುಲ್ಬರ್ಗ, ರಾಯಚೂರು, ಬೀದರ್, ಅದು ಬೇಜಾನ್ ಜಾಗದ ಮಾಡಲಿ ಬಿಡಿ. ಇಲ್ಲೇ ಇನ್ನ ಮಾಡಿದ್ರೆ ಇಲ್ಲೇ ರೈತರು ತೊಂದರೆ ಅಲ್ವಾ? ಇಲ್ಲೇ ಯಾಕೆ ಮಾಡ್ತಾರೆ ಅಂತ? ಇಲ್ಲೇ ಯಾಕಂದ್ರೆ ಇಲ್ಲಿ ಬೆಂಗಳೂರು ಹತ್ರ ಇದೆ ಅಂತ ಮಾಡ್ತಾವ್ರು ಅವರು. ಈಗ ರೈತರಿಗೋಸ್ಕರ ನಾವೆಲ್ಲ ಒಂದೇ ಆಗಿ ಇರಬೇಕು. ಬೇರೆ ಕಡೆ ಮಾಡಿದ್ರೆ ಅನುಕೂಲ. ಹುಬ್ಳಿ ಧಾರವಾಡ ಕಡೆ ಬೇಜಾನ್ ಜಾಗ ಇದೆ, ಆ ಕಡೆ ಮಾಡಲಿ. ಆ ಕಡೆ ಮಾಡಲಿ ಬಿಡು. 1000 ಎಕರೆ ಜಮೀನು ಅಂತ ಮಾಡಲಿ ಬಿಡಿ ಆ ಕಡೆ. ಅಲ್ಲಿಂದ ಬರ್ತಾರೆ, ಬೀದರ್, ರಾಯಚೂರು, ಇಲ್ಲಿ ಬರ್ತಾರೆ. ಅವ್ರಿಗೆ ಅಲ್ಲೇ ಅನುಕೂಲ ಮಾಡ್ಕೊಳ್ಳಿ. ಅಲ್ಲವ್ರು ಮಾಡಿದ್ರೆ ಅವ್ರಿಗೂ ಅನುಕೂಲ ಆಯ್ತದೆ, ಇಲ್ಲೂರ್ಗೂ ಅನುಕೂಲ ಆಯ್ತದೆ ಬೆಂಗಳೂರು. ಅಲ್ಲಿ ಉದ್ಧಾರ ಮಾಡಬೇಕು. ಅಲ್ಲಿ ಉದ್ಧಾರ ಮಾಡಲಿ ಬಿಡು.
ಇಲ್ಲೇ ಎಲ್ಲ ಬೆಂಗಳೂರು ಸೇರಿಸ್ಕೊಂಡ್ರೆ ಇನ್ನೂ ಮುಂದೆ ತೊಂದರೆ ಆಯ್ತದೆ. ಟ್ರಾಫಿಕ್ ಆಗ್ತದೆ. ಹಾಂ, ಟ್ರಾಫಿಕ್ ಆಯ್ತದೆ, ತೊಂದರೆನೂ ಆಯ್ತದೆ. ಇನ್ನು ಬೇಜಾನ ರೈತರಿಗೆ ಇನ್ನೂ ತೊಂದರೆ ಆಯ್ತದೆ ಮುಂದೆಗೆ. ಹಣ ಕೊಡೋದು ಅವ್ರು ಹಣ ಕೊಡೋದು ಏನು ಪ್ರಯತ್ನ ಆಯ್ತದೆ ಸಮಯ, ಏನಕ್ಕೂ ಪ್ರಯತ್ನ. ಇವಾಗ ಒಂದು ಎಕರೆಗೆ 2 ಕೋಟಿನೋ 2.5 ಕೋಟಿನೋ ಕೊಡ್ತಾರೆ. ಅದರಲ್ಲಿ ಒಂದು ನಮ್ಮ ಮನೇಲಿ 4 ಜನ ಇರ್ತೀವಿ. 4 ಜನಕ್ಕೂ 50 2 ಕೋಟಿ ಹೊಂಟೋಯ್ತು. ಆ ದುಡ್ಡು ಎಲ್ಲಿರ್ತದೆ? ಭೂಮಿಯರೇ ಇರ್ತಿದೆ. ಒಂದು 50 ತೆಂಗಿನ ಮರ ಮಾಡ್ಕೊಂಡು ಅದು ಫಸಲು ಕೊಡ್ತಿದೆ. ಒಂದು 10 ಹಸುವಿನ ಮರ ಹಾಕ್ಕೊಂಡ್ರೆ ಅದು ಫಲ ಕೊಡ್ತಿದೆ. ಒಂದು 100 ಅಡಿಕೆ ಮರ ಮಾಡ್ಕೊಂಡ್ರೆ ಫಲ ಕೊಡ್ತದೆ. ಒಂದು ಉಪ್ಪಿನಲ್ಲಿ ಬೆಳೆ ಹಾಕ್ಕೊಂಡು ಒಂದಷ್ಟು ಬಾಳೆ ಹಾಕ್ಕೊಂಡು ಹೋದ್ರೂ ರೇಷ್ಮೆ ಕಾಲ ಕಳೀಬೋದು.